ಬ್ಯಾಕ್ ಟು ಫುಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಯಶು. ಸೊ ಅಂದರೆ 1 ಮಂತಿಂದ ಫುಲ್ ಹಬ್ಬಗಳಿತ್ತು. ಗಣೇಶ ಹಬ್ಬ ಅದಾದಮೇಲೆ ವಿಜಯದಶಮಿ ಎಲ್ಲ ಹಬ್ಬಗಳಿತ್ತಲ್ಲ. ಮತ್ತು ನನಗೂ ಕೂಡ ಆಫೀಸಲ್ಲಿ ತುಂಬ ವರ್ಕ್ ಇತ್ತು. ಸೊ ವೀಕೆಂಡ್ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಂತ ಹೇಳಿ ಈ ವೀಕೆಂಡ್ ರೆಸಾರ್ಟಿಗೆ ಹೋಗ್ತಾ ಇರೋದು. ಸೊ ಅಂದರೆ ಬ್ಯಾಂಗ್ಳೂರ್ ನಿಯರೇ ಹೋಗ್ತಾ ಇರೋದು. ಈ ಸಲ ಎಲ್ಲೂ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಆ ಕಡೆ ಎಲ್ಲೂ ಹೋಗ್ತಾ ಇಲ್ಲ. ಸೊ ಫಾರ್ ಎ ಚೇಂಜಸ್ ಎಲ್ಲ ನಮ್ಮ ಜೊತೆ ನಮ್ಮ ಅಕ್ಕೆ ಮತ್ತು ವಿಂದ್ಯಾ ವೃಂದ ಕೂಡ ಇದ್ದಾರೆ. ಹಾಯ್ ಮಾಡಿ ಎಲ್ಲರೂ. ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ 10 o'clock ಆಗಿತ್ತು. ಸೊ ಯಾರೂ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ. ಬೆಳಗ್ಗೆ ಜಸ್ಟ್ ಫ್ರೂಟ್ಸ್ ಅಷ್ಟೇ ತಿನ್ಕೊಂಡು ಹೊರಟಿದ್ದು. ಸೊ ಯಲಹಂಕದಲ್ಲಿ ಉದಯ್ ಅಟ್ಸ್ ಅನ್ನೋ ಡಾಬಾಗೆ ಹೋದ್ವಿ. ಸೊ ನಾವಲ್ಲಿ ತೊಗೊಂಡಿದ್ದು ಚಿಲ್ಲಿ ಚಿಕನ್, ಲೆಮನ್ ಚಿಕನ್, ಕಬಾಬ್ ಆ್ಯಂಡ್ ಮೇನ್ ಕೋರ್ಸ್ಗೆ ಎಗ್ ರೈಸ್ ಮತ್ತು ರೋಟಿ ಕರಿ ತೊಗೊಂಡಿದ್ವಿ. ಕರಿ ಬಟರ್ ಚಿಕನು. ಫುಡ್ ಆ್ಯಾವ್ರೇಜ್ ಆಗಿತ್ತು, ಅಂತ ಎಕ್ಸ್ಟ್ರಾಡಿನರಿ ಇರಲಿಲ್ಲ. ನಮಗೂ ಏನು ಗೊತ್ತಿರಲಿಲ್ಲ, ನಾವು ರಿವ್ಯೂಸ್ ನೋಡಿಕೊಂಡೇ ಹೋಗಿದ್ದು. ಸೊ ಅಲ್ಲಿ ಲಂಚ್ ಮುಗಿಸ್ಕೊಂಡು ನಾವು ರೆಸಾರ್ಟ್ ಕಡೆಗೆ ಹೋದ್ವಿ. ಯಾವ ರೆಸಾರ್ಟ್ಗೆ ಹೋಗ್ತಿದ್ದೀವಿ ಅನ್ನೋದು ಕ್ಯೂರಿಯಾಸಿಟಿ ಇದೆ ಅಲ್ಲ. ಸೊ ನಾವು ಹೋಗಿದ್ದು ಸಿಗ್ನೇಚರ್ ಕ್ಲಬ್ ರೆಸಾರ್ಟ್. ಸೊ ನಿಯರ್ ಏರ್ಪೋರ್ಟ್ ಇರೋದು ಈ ರೆಸಾರ್ಟು. ಸೊ ನೋಡಿ, ಆಲ್ಮೋಸ್ಟ್ ನಾವು ರೆಸಾರ್ಟ್ ಹತ್ರ ರೀಚ್ ಆದ್ವಿ. ಸೊ ಒಳಗಡೆ ಹೋಗಿ ಚೆಕ್ ಇನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಳ್ಳೋಣ ರಿಸೆಪ್ಷನ್ ಏರಿಯಾದಲ್ಲಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬ್ಯಾಗ್ ಚೆಕ್ಕಿಂಗ್ ಏರಿಯಾ. ಸೊ ಇಲ್ಲಿ ಹೋದ ತಕ್ಷಣ ಬ್ಯಾಗ್ ಚೆಕ್ ಮಾಡಿಸ್ತಾರೆ. ಸೊ ನೀವಿಲ್ಲೇ ನೋಡ್ತಾ ಇದ್ದೀರಾ, ಇದು ರಿಸೆಪ್ಷನ್ ಏರಿಯಾ. ಸೊ ರಿಸೆಪ್ಷನ್ ಏರಿಯಾದಲ್ಲಿ ನಾವು ಕೂಡ ನಮ್ಮದು ಚೆಕ್ ಇನ್ ಪ್ರೊಸೆಸ್ನ ಮುಗಿಸ್ಕೊಂಡ್ವಿ. ಚೆಕ್ ಇನ್ ಪ್ರೊಸೆಸ್ ಮುಗಿಸ್ಕೊಂಡು ನಾವು ಹೊರಟಿದ್ದು ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ರೆಸಾರ್ಟ್ ಎಕ್ಸ್ಪ್ಲೋರ್ ಫಸ್ಟ್ ನಾವು ಹೋಗಿದ್ದು ಚಿಲ್ಡ್ರನ್ ಪ್ಲೇ ಏರಿಯಾಗೆ. ಯಾಕೆಂದರೆ ನಮ್ಮ ಜೊತೆ ವಿಂದ್ಯಾ ವೃಂದ ಇದ್ರಲ್ಲ, ಅವರು ಚಿಲ್ಡ್ರನ್ ಪ್ಲೇ ಏರಿಯಾ ನೋಡೋಣ ಅಂತ ಅಂದರು. ಸೊ ಅದಕ್ಕೆ ಆ ಕಡೆ ಹೋಗ್ತಾ ಇದ್ದೀವಿ, ಚಿಲ್ಡ್ರನ್ ಪ್ಲೇ ಏರಿಯಾ ಕಡೆ. ಬಟ್ ಇಲ್ಲೇನು ತುಂಬ ಚೆನ್ನಾಗಿರಲಿಲ್ಲ ಚಿಲ್ಡ್ರನ್ ಪ್ಲೇ ಏರಿಯಾ. ಆ್ಯಾವ್ರೇಜ್ ಅಂದರೆ ಬಿಲೋ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಜಾಸ್ತಿ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಚಿಲ್ಡ್ರನ್ ಪ್ಲೇ ಏರಿಯಾ ಪಕ್ಕನೇ ಇಲ್ಲೊಂದು ಲೇಡೀಸ್ ಪಾರ್ಲರ್ ಇದೆ. ಯಾರಿಗಾದ್ರೂ ಏನಾದರೂ ಸರ್ವಿಸ್ ತೊಗೋಬೇಕಂದ್ರೆ ಈಸಿ, ಅಂದರೆ ಮನೆಯಿಂದ ಹೊರಡ್ಬೇಕಾದ್ರೆ ಏನಾದರೂ ಲೈಕ್ ಐಬ್ರೋಸ್ ಇಲ್ಲ ಫೇಶಿಯಲ್ ಏನಾದರೂ ಮಾಡ್ಸೋಕ್ಕಾಗಿಲ್ಲ ಅಂದರೆ ಇಲ್ಲಿ ಬಂದು ಆರಾಮಾಗಿ ಆ ಸರ್ವಿಸ್ ತೊಗೋಬೋದು. ಸೊ ನೆಕ್ಸ್ಟ್ ನಾವು ಹೊರಟಿದ್ದು ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ಸ್ವಿಮ್ಮಿಂಗ್ ಪೂಲ್ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ನೀವು ನೋಡ್ತಾ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ ಎಷ್ಟು ದೊಡ್ಡದಾಗಿದೆ ಅಂತ. ಸ್ವಿಮ್ಮಿಂಗ್ ಪೂಲ್ ಅಂತೂ ಆಸಮ್ ಆಗಿತ್ತು, ಸಖತ್ ಇಷ್ಟ ಆಯಿತು ನನಗೆ. ಇದು ಇಂಡೋರ್ ಸ್ವಿಮ್ಮಿಂಗ್ ಪೂಲು. ಸೊ ಇಲ್ಲಿ ಈ ಕಡೆ ನೀವು ಏನು ನೋಡ್ತಾ ಇದ್ದೀರಾ, ಇದು ಬೇಬಿ ಪೂಲು. ಸೊ ಬೇಬಿ ಪೂಲ್ ಕೂಡ ದೊಡ್ಡದಾಗೇ ಇತ್ತು. ಸ್ವಿಮ್ಮಿಂಗ್ ಪೂಲ್ ನೋಡಿದ್ಮೇಲೆ ರೂಮ್ ಕಡೆ ಹೋಗ್ತಾ ಇರೋದು. ಫಸ್ಟ್ ಹೋಗ್ಬಿಟ್ಟು ಬ್ಯಾಗ್ಸ್ ಇಟ್ಬಿಟ್ಟು ಆಮೇಲೆ ನಿಮ್ಮ ಮಿಕ್ಕಿದ್ದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ರೆಸಾರ್ಟ್ ಅಂತ ಫಸ್ಟ್. ಸೊ ಇವತ್ತು ನಾನು ಸ್ಟೇ ಆಗ್ತಿರೋ ರೂಮ್ ಟೂರ್ ಕೂಡ ಮಾಡ್ತೀನಿ. ಸಿಗ್ನೇಚರ್ ಕ್ಲಬ್ ರೆಸಾರ್ಟಲ್ಲಿ ರೂಮ್ ಟೂರ್ ಮಾಡೋಣ ಇವತ್ತು. ರೂಮ್ ಹೇಗಿದೆ ನೋಡೋಣ ಬನ್ನಿ. ಸೊ ಇವತ್ತು ನಾವು ಸ್ಟೇ ಆಗ್ತಿರೋ ಅಂಥ ರೂಮು ಇದ್ದೇನೆ. ಸೊ ರೂಮ್ ಟೂರ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ. ಸೊ ನಾನು ಇವತ್ತು ರೂಮ್ ಟೂರ್ ಮಾಡ್ತಾ ಇಲ್ಲ, ವೃಂದ ಮಾಡ್ತಾ ಇದ್ದಾಳೆ ನನ್ನ ಬದಲು ರೂಮ್ ಟೂರ್ನ. ಸೊ ವೃಂದ, ಸೊ ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ, ಇವಳು ಹೇಗೆ ರೂಮ್ ಟೂರ್ ಮಾಡ್ತಾಳೆ ಅಂತ ನೋಡ್ಕೊಬೋಣ. ಸ್ಟಾರ್ಟ್. ಸೊ ಫಸ್ಟು ಎಂಟ್ರಿ ಆದ ತಕ್ಷಣ ಇಲ್ಲಿ ಒಂದು ಜಾಗ ಇದೆ. ಇದು ಕಾರ್ಡ್ ಹೋಲ್ಡರು ಮತ್ತು ಇದು ಸ್ವಿಚಸ್ಸು. ಆಮೇಲೆ ಈ ಕಡೆ ಆದಂಗೆ ಬಂದರೆ ಇಲ್ಲಿ ಲಗೇಜ್ ಇಡೋ ಜಾಗ ಇದೆ ನೋಡಿ. ಇಲ್ಲಿ ಲಗೇಜ್ ಇಡೋ ಜಾಗ ಇದೆ. ಸೊ ಈ ಕಡೆ ಆದಂಗೆ ಬರೋಣ ಬನ್ನಿ. ಸೊ ಈ ಕಡೆ ಬಂದರೆ ಇಲ್ಲಿ ಒಂದು ವಾರ್ಡ್ರೋಬ್ ಥರ ಇದೆ. ಇದನ್ನು ತೆಗೆದ್ರೆ ಇಲ್ಲಿ ಸ್ವಲ್ಪ ಹ್ಯಾಂಗರ್ಸ್ ಕೊಟ್ಟಿದ್ದಾರೆ ಮತ್ತು ಲಾಂಡ್ರಿ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಹೋಮ್ ಸ್ಲಿಪ್ಪರ್ಸ್ ಇಟ್ಟಿದ್ದಾರೆ. ಆಮೇಲೆ ವೇಯಿಂಗ್ ಮೆಷಿನ್ ಇದೆ. ಇಲ್ಲಿ ಒಂದು ಐರನ್ ಬಾಕ್ಸು ಮತ್ತು ಐರನ್ ಬೋರ್ಡ್ ಇದೆ. ಆಮೇಲೆ ಇಲ್ಲಿ ಒಂದು ಸೇಫ್ಟಿ ಲಾಕರ್ ಇದೆ. ಸೊ ಇಲ್ಲಿ ಪಾಸ್ವರ್ಡ್ ಹಾಕ್ಬಿಟ್ಟು ಏನಾದರೂ ವ್ಯಾಲ್ಯೂಯಬಲ್ ಇಲ್ಲಿ ಒಳಗಡೆ ಇಟ್ಕೋಬೋದು. ಆಮೇಲೆ ಮೇಲೆ ಅಲ್ಲಿ ಸ್ವಿಮ್ಮಿಂಗ್ ಟವಲ್ಸ್ ಇಟ್ಟಿದ್ದಾರೆ. ಸೊ ಬನ್ನಿ ಈ ಕಡೆ ಹೋಗೋಣ. ಈ ಕಡೆ ಬಂದರೆ ಇದು ಬಾತ್ರೂಮು. ಸೊ ಬಾತ್ರೂಮಲ್ಲಿ ಇದು ಶವರಿಂಗ್ ಏರಿಯಾ. ಆಮೇಲೆ ಇಲ್ಲಿ ಸಿಂಕ್ ಇದೆ.
ಸೊ ವಾಶ್ರೂಮ್ ಕೂಡ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ದೊಡ್ಡ ಮಿರರ್ ಇದೆ ವಾಶ್ರೂಮಲ್ಲಿ. ಇದು ಸಿಂಕ್ ಏರಿಯಾ. ಸೊ ಸಿಂಕ್ ಏರಿಯಾಗೂ ಶವರ್ ಏರಿಯಾಗೂ ಗ್ಲಾಸ್ ಪಾರ್ಟಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ, ಕ್ಲೀನಾಗಿದೆ ವಾಶ್ರೂಮು. ಸೊ ಈ ಕಡೆ ಆದಂಗೆ ಬಂದರೆ ನಿಮಗೆ ಒಂದು ಮಿರರ್ ಕಾಣುತ್ತೆ, ಅಲ್ಲಿ ಮೇಕಪ್ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲೇ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಸೊ ಡ್ರೆಸ್ಸಿಂಗ್ ಮಿರರ್ ದೊಡ್ಡದಾಗಿದೆ, ಲೆಂತಿ ಮಿರರ್ ಇದೆ. ಸೊ ಈಸಿ ಲೈಕ್ ಮೇಕಪ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ನೋಡ್ಕೋಬೋದು. ಸೊ ಈ ಕಡೆ ಆದಂಗೆ ಬಂದರೆ ಲ್ಯಾಂಪ್ಸ್ ಇಟ್ಟಿದ್ದಾರೆ. ಆಮೇಲೆ ಇದು ಒಂದು ದೊಡ್ಡ ಮಾಸ್ಟರ್ ಬೆಡ್ಡು. ಆಮೇಲೆ ಇಲ್ಲಿ ಒಂದು TV ಇದೆ. ಈ ಕಡೆ ಆದಂಗೆ ಬಂದರೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಇದೆ, ವರ್ಕ್ ಮಾಡ್ಕೋಬೋದು ಇಲ್ಲಿ. ಆಮೇಲೆ ಈ ಜಾಗ ಅದೇ ರಿಲ್ಯಾಕ್ಸ್ ಮಾಡೋಕ್ಕೆ. ಸೊ ಇಲ್ಲಿ ಬಂದರೆ ಸೊ ನೆಕ್ಸ್ಟ್ ಇಲ್ಲಿ ಒಂದು ಚಿಕ್ಕ ಫ್ರಿಡ್ಜ್ ಕೂಡ ಅವೈಲಬಲ್ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಚಿಕ್ಕ ಫ್ರಿಡ್ಜ್. ನೀವು ಏನಾದರೂ ಸಾಫ್ಟ್ ಡ್ರಿಂಕ್ಸ್ ಏನಾದರೂ ಇಲ್ಲ ಐಸ್ ಕ್ರೀಮ್ ಏನಾದರೂ ಸ್ಟೋರ್ ಮಾಡ್ಕೋಬೇಕಂದ್ರೆ ಫ್ರಿಡ್ಜ್ ಫೆಸಿಲಿಟಿ. ಕೆಟಲ್ ಇದೆ. ಸೊ ಮತ್ತು ಕಾಫಿ ಏನಾದರೂ ಬೇಕಂದ್ರೂ ಕೂಡ ಕಾಫಿ ಮಾಡ್ಬೋದು. ಹಾಗೆ ಗ್ರೀನ್ ಟೀಸ್ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಬ್ಯಾಲ್ಕನಿ ನೋಡೋಣ ಹೇಗಿದೆ ಅಂತ ಹೇಳಿ. ಬ್ಯಾಲ್ಕನಿ ಓಪನ್ ಮಾಡಿದ್ರೆ ಸಕ್ಕತ್ ಬೆಳಕು ಬರುತ್ತೆ ರೂಮ್ಗೆ. ಸೊ ಇಲ್ಲಿ 2 ಚೇರು ಮತ್ತು ಒಂದು ಟೇಬಲ್ ಇಟ್ಟಿದ್ದಾರೆ. ಆಮೇಲೆ ವ್ಯೂ ಅಂತೂ ಸಖತ್ತಾಗಿ ದೊಡ್ಡದಾಗಿದೆ. ಸೊ ಬ್ಯಾಲ್ಕನಿ ಅಷ್ಟೇ, ನಾನು ಲೈಕ್ ರೆಸಾರ್ಟ್ಗೆ ಹೋಗ್ತಾ ಇರ್ತೀನಲ್ಲ, ಎಲ್ಲ ರೆಸಾರ್ಟಿಗೆ ಕಂಪೇರ್ ಮಾಡಿದ್ರೆ ಈ ರೆಸಾರ್ಟಲ್ಲಿ ಈ ರೂಮಲ್ಲಿ ಬ್ಯಾಲ್ಕನಿ ತುಂಬ ದೊಡ್ಡದಿದೆ. ಸೊ ದೊಡ್ಡ ಬ್ಯಾಲ್ಕನಿ ಕೊಟ್ಟಿದ್ದಾರೆ, ಸಿಟೌಟ್ ಏರಿಯಾ ಇದೆ, 2 ಚೇರ್ ಹಾಕಿದ್ದಾರೆ. ಹಾಗೆ ವ್ಯೂ ಬಂದ್ಬಿಟ್ಟು ಅಲ್ಲಿ ಬ್ಯಾಡ್ಮಿಂಟನ್ ಕೋರ್ಟು ಮತ್ತು ಇದೆಲ್ಲ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಆ ವ್ಯೂ ಇದೆ ರೂಮಿಂದ. ಸೊ ಸಿಗ್ನೇಚರ್ ಕ್ಲಬ್ ರೆಸಾರ್ಟಲ್ಲಿ ನಾವು ಇವತ್ತು ಬುಕ್ ಮಾಡಿರೋವಂಥ ರೂಮು ಪ್ರೀಮಿಯಂ ರೂಮು. ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ, ಸ್ಪೇಷಿಯಸ್ ಆಗಿದೆ, ಸಖತ್ತಾಗಿದೆ. ರೂಮ್ ಟೂರ್ ಮುಗಿಸ್ಕೊಂಡು ನಾವು ಹೊರಟಿದ್ದು ರೆಸ್ಟೋರೆಂಟ್ಸ್ ಹೇಗಿದೆ ನೋಡೋಣ, ಮತ್ತು ಇಂಡೋರ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇದೆ ಅಂತ ನೋಡೋಣ ಅಂತ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಟ್ಯಾಮರಿನ್ ರೆಸ್ಟೋರೆಂಟು, ಓಪನ್ ಸ್ಪೇಸಲ್ಲಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಈ ರೆಸಾರ್ಟಲ್ಲಿ ಸ್ವಲ್ಪ ಮಂಕೀಸ್ ಇದೆ. ನೀವು ರೂಮಲ್ಲಿ ಬ್ಯಾಲ್ಕನಿನಲ್ಲಿ ನೋಡಿರ್ಬೋದು, ನೆಟ್ ಹಾಕಿದ್ರು. ವೈ ಬಿಕಾಸ್ ಮಂಕೀಸ್ ಬರುತ್ತೆ ಅಂತ ಹೇಳಿ ಆ ನೆಟ್ ಹಾಕಿರೋದು. ಸೊ ಇಲ್ಲಿ ಮಂಕೀಸ್ ಜಾಸ್ತಿ ಇದೆ. ಬನ್ರಿ. ಸೊ ಇಂಡೋರ್ ಆ್ಯಕ್ಟಿವಿಟಿ ಏರಿಯಾದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇತ್ತು ಅಂತ ಅಂದರೆ ಕ್ಯಾರಮ್ ಬೋರ್ಡ್, ಫೂಸ್ಬಾಲ್, ಸ್ಕ್ವಾಶ್, ಹಾಗೆ ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ಇಂಡೋರ್ ಇತ್ತು. ಸೊ ಬ್ಯಾಡ್ಮಿಂಟನ್ ಕೋರ್ಟ್ ಚೆನ್ನಾಗಿದೆ, 2 ಕೋರ್ಟ್ ಇದೆ, ದೊಡ್ಡದಾಗಿದೆ, ಚೆನ್ನಾಗಿದೆ. ನೆಕ್ಸ್ಟು ಜಿಮ್ ಏರಿಯಾ ಇದೆ, ಟೆರೆಸ್ ಇದೆ. ಜಿಮ್ ಏರಿಯಾ ಮತ್ತು ಯೋಗ ಟೆರೆಸ್ನ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ. ಸೊ ಯಾಕೆಂದರೆ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಹೋಗಿದ್ದು. ಇಂಡೋರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ನಾವು ಹೋಗಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ ಅಂದಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ದಲೇ ಬರೋದಕ್ಕಾಗುತ್ತಾ. ಸೊ ಹೋಗಿ ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿ, ಸೊ ನೆಕ್ಸ್ಟ್ ನಾವು ಹೋಗಿದ್ದು ಸ್ಪಾ ಮಾಡಿಸೋಣ ಅಂತ ಹೇಳಿ. ಈ ರೆಸಾರ್ಟಲ್ಲಿ ಸ್ಪಾ ಕೂಡ ಅವೈಲಬಲ್ ಇದೆ. ಸ್ಪೆಷಲಾಗಿ ಇವತ್ತು ಸ್ಪಾ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಪಾ ಮಾಡಿಸೋದಕ್ಕೆ ಬಂದಿದ್ದೀವಿ. ಸ್ಪಾ ಮಾಡಿಸಿ ಹೇಗೆ ರಿಲ್ಯಾಕ್ಸ್ ಆಯಿತು ಅಂತ ಹೇಳಿ ನಿಮಗೂ ತಿಳಿಸ್ತೀನಿ. ಸೊ ಯಾಕೋ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಾ ಇತ್ತು ನನಗೆ, ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ಪಾ ಬೇಕಂತ ಅಂದ್ಕೊಂಡು ಸ್ಪಾ ಮಾಡಿಸೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗ ಸ್ಪಾ ಮಾಡಿಸೋಣ ಅಂತ ಬಂದಿದ್ದೀವಿ. ಸೊ ನಾವು ತೊಗೊಂಡಿರೋದು ಕಪಲ್ ಪ್ಯಾಕೇಜ್ ತೊಗೊಂಡಿದ್ದೀವಿ. ಸೊ ಮಸಾಜ್ ಎಲ್ಲ ಆದಮೇಲೆ ನಾನು ರಿವ್ಯೂ ಕೊಡ್ತೀನಿ ಚೆನ್ನಾಗಿತ್ತಾ ಮಸಾಜ್ ಅಂತ ಹೇಳಿ. ಹೋಗೋಣ. ಸೊ ನಾವು ಸ್ಪಾ ಮುಗಿಸ್ಕೊಳ್ಳೋಷ್ಟರಲ್ಲಿ ನೀವು ಹೋಗಿ ಸ್ಪಾ ಏರಿಯಾ ಹೇಗಿದೆ ಅಂತ ನೋಡಿ. ಸೊ ಇದೇ ಸ್ಪಾ ಏರಿಯಾ. ಎಂಟರ್ ಆದ ತಕ್ಷಣ ಲೈಕ್ ಅಲ್ಲೂ ಸ್ಪಾ ರಿಸೆಪ್ಷನ್ ಏರಿಯಾ ಇದೆ. ನೆಕ್ಸ್ಟು ಇಲ್ಲಿ 2 ಥರ ರೂಮ್ ಇದೆ, ಒಂದು ಕಪಲ್ ರೂಮು, ಇನ್ನೊಂದು ಸಿಂಗಲ್ ರೂಮು. ಸೊ ಇದೇ ನೋಡ್ತಾ ಇದ್ದೀರಾ, ಇದು ಕಪಲ್ ರೂಮು, 2 ಬೆಡ್ಸ್ ಇರುತ್ತೆ. ಸೊ ಇನ್ನೊಂದು ಸಿಂಗಲ್ ರೂಮು. ಸೊ ಲೈಕ್ ಇಲ್ಲಿ ನೋಡಿ, ಇದು 1 ಬೆಡ್ ಇದೆ ಸಿಂಗಲ್ ರೂಮಲ್ಲಿ. ಸೊ ಕಪಲ್ ಪ್ಯಾಕೇಜ್ ತೊಗೊಂಡ್ರೆ ಸ್ವಲ್ಪ ವರ್ತು, ಅಂದರೆ 1500 ಲೆಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲೆಗ್ ಮಸಾಜ್ ಮಾಡಬೇಕಂದ್ರೂ ಕೂಡ ಸಪ್ರೇಟ್ ರೂಮ್ ಇದೆ. ನಾವಿಲ್ಲಿ ತೊಗೊಂಡಿದ್ದು ಡೀಪ್ ಟಿಶ್ಯೂ ಸ್ಪಾ, ಸಕ್ಕದಾಗಿತ್ತು. ಡೀಪ್ ಟಿಶ್ಯೂ ಸ್ಪಾ ಅಂತಂದರೆ ಆಯಿಲ್
ಮಸಾಜೇ ಜಾಸ್ತಿ ಪ್ರೆಷರ್ ಹಾಕ್ಬಿಟ್ಟು ಮಸಾಜ್ ಮಾಡ್ತಾರೆ. ಸಕ್ಕದಾಗಿತ್ತು, ನನಗಂತೂ ಸಖತ್ ರಿಲ್ಯಾಕ್ಸ್ ಆಯಿತು. ಈವನ್ ವಿ ಕೂಡ ಹ್ಯಾಪಿಯಾಗಿದ್ದರು. ಸೊ ಯಾರಾದರೂ ಸಿಗ್ನೇಚರ್ ಕ್ಲಬ್ ರೆಸಾರ್ಟ್ಗೆ ಹೋದರೆ ಸ್ಪಾ ಮಾಡಿಸ್ಕೊಂಡು ಬರೋದು ವರ್ತ್ ಅನಿಸುತ್ತೆ. ಯಾಕೆಂದರೆ ಪ್ರೈಸು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿನೇ ಇದೆ. ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಷ್ಟರಲ್ಲಿ ಟೈಮ್ ಆಗೋಯಿತು. ಸೊ ಡಿನ್ನರಿಗೆ ಬಂದಿರೋದು. ಡಿನ್ನರ್ಗೆ ಏನೇನೆಲ್ಲ ಇತ್ತು ಅಂತ ಹೇಳಿ ಕ್ವಿಕ್ಕಾಗಿ ನೋಡ್ಕೊಬನ್ನಿ. ಸೊ ಇಲ್ಲಿ ಕಾನ್ಫರೆನ್ಸ್ ಹಾಲ್ ಮತ್ತು ಪಾರ್ಟಿ ಹಾಲ್ ಕೂಡ ಅವೈಲಬಲ್ ಇದೆ. ಸೊ ಯಾರಾದ್ರೂ ಲೈಕ್ ಕಂಪನಿ ಅಂದರೆ ಆಫೀಸ್ ಕಡೆಯಿಂದ ಬಂದರೆ ಕಾನ್ಫರೆನ್ಸ್ ಹಾಲಲ್ಲಿ ಮೀಟಿಂಗ್ ಮಾಡ್ಬೋದು. ಹಾಗೆ ಯಾರಾದರೂ ಏನಾದರೂ ಇವೆಂಟ್ಸ್ ಮಾಡಬೇಕಂತಂದರೆ ಪಾರ್ಟಿ ಹಾಲ್ ಕೂಡ ಅವೈಲಬಲ್ ಇದೆ. ಸೊ ನಾವು ಇವೆರಡು ನೋಡಿ ಮುಗಿಸಿದ ಮೇಲೆ ಕ್ಯಾಂಪ್ ಫೈರ್ ಹತ್ರ ಹೋದ್ವಿ. ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಇದೆ. ಸೊ ಕ್ಯಾಂಪ್ ಫೈರ್ ಹತ್ರ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಆಮೇಲೆ ನೈಟ್ ಇನ್ನೇನು ಹೋಗಿ ಮಲಗಿದ್ದಾಯಿತು. ನೆಕ್ಸ್ಟ್ ಬೆಳಗ್ಗೆ ಎದ್ದು ಏನು ಮಾಡಿದ್ವಿ ಅಂತ ನೋಡೋಣ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾವು ಜಿಮ್ ನೋಡೋಣ ಅಂತ ಹೋದ್ವಿ. ಹಿಂದಿನ ದಿನ ನಾವು ಜಿಮ್ ನೋಡಿರಲಿಲ್ವಲ್ಲ, ಸೊ ಇವತ್ತು ಜಿಮ್ ನೋಡೋಣ ಅಂತ ಹೋದ್ವಿ. ಸೊ ಇಲ್ಲಿ ನೀವು ಇದೇನು ನೋಡ್ತಾ ಇದ್ದೀರಾ, ಇದೇ ಜಿಮ್ ಏರಿಯಾ. ದೊಡ್ಡದಾಗಿತ್ತು ಜಿಮ್ಮು. ಮತ್ತು ಸೈಕ್ಲಿಂಗ್, ಟ್ರೆಡ್ಮಿಲ್ ಎಲ್ಲ ಜಾಸ್ತಿ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ರು ಈ ಜಿಮ್ಮಲ್ಲಿ. ನಾವು ಯೋಗ ಟೆರೆಸ್ ಹೇಗಿದೆ ಅಂತ ನೋಡೋಣ ಅಂತ ಹೋದ್ವಿ. ಇದೇನು ನೋಡ್ತಾ ಇದ್ದೀರಾ, ಇದೆ ಯೋಗ ಟೆರೆಸ್ಸು. ಸೆಪ್ರೇಟಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಯೋಗ ಮಾಡೋರು. ಯಾರಾದರೂ ಲೈಕ್ ಯೋಗ ಮಾಡೋರಿದ್ದರೆ ಸೆಪ್ರೇಟಾಗಿ ಇಲ್ಲಿ ಬಂದು ಮಾಡ್ಬೋದು. ಹಾಗೆ ಅದು ಮುಗಿಸಿ ನಾವು ಟೆನ್ನಿಸ್ ಕೋರ್ಟ್ ನೋಡೋಣ ಅಂತ ಹೋದ್ವಿ. ಈ ರೆಸಾರ್ಟಲ್ಲಿ ಆ್ಯಕ್ಚುಲಿ 4 ಟೆನ್ನಿಸ್ ಕೋರ್ಟ್ ಇದೆ. ಎಲ್ಲ ಟೆನ್ನಿಸ್ ಕೋರ್ಟು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಎಲ್ಲನೂ ದೊಡ್ಡ ಕೋರ್ಟ್ಸ್ಗಳು, ಯಾವುದೂ ಏನು ಚಿಕ್ಕದಿಲ್ಲ. ಆಮೇಲೆ ನಾವು ಹೋಗಿದ್ದು ಬ್ರೇಕ್ಫಾಸ್ಟಿಗೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಏನೇನೆಲ್ಲ ಅವೈಲಬಲ್ ಇತ್ತು ಅಂತ ಒಂದ್ಸಲ ಕ್ವಿಕ್ಕಾಗಿ ನೋಡಿ. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಚೆಕ್ಔಟ್ ಟೈಮ್ ಆಗಿತ್ತು. ಸೊ ನಾವು ಚೆಕ್ಔಟ್ ಮಾಡಿದ್ವಿ. ಸೊ ಓವರಾಲ್ ಈ ರೆಸಾರ್ಟ್ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂತ ಅಂದರೆ ಸಕ್ಕದಾಗಿತ್ತು. 1 ಡೇ ಫುಲ್ ಕಂಪ್ಲೀಟಾಗಿ ಬ್ಯುಸಿಯಾಗಿದ್ವಿ. ಸೊ ಎಲ್ಲೂ ಕೂಡ ಬೋರ್ ಆಗಿಲ್ಲ, ಎಲ್ಲೂ ನಾವು ಟೈಮ್ನ ವೇಸ್ಟ್ ಮಾಡಿಲ್ಲ. ಕಂಪ್ಲೀಟ್ ಡೇ ನಾವು ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿಯಾಗಿದ್ವಿ. ಒಳ್ಳೆ ರಿಲ್ಯಾಕ್ಸೇಷನ್ ಸಿಕ್ತು. ಸೊ ನೀವು ಯಾರಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಯಾವುದಾದ್ರೂ ಬ್ಯಾಂಗ್ಳೂರು ರೆಸಾರ್ಟ್ ಹೋಗ್ಬೇಕಂತ ಅಂದರೆ ಸಿಗ್ನೇಚರ್ ಕ್ಲಬ್ ರೆಸಾರ್ಟ್ಗೆ ಆರಾಮಾಗಿ ವಿಸಿಟ್ ಮಾಡ್ಬೋದು. ಸೊ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಇಲ್ಲಿ ಈವ್ನಿಂಗ್ ಕಾಫಿ, ಟೀ, ಸ್ನ್ಯಾಕ್ಸ್ ಇರಲಿಲ್ಲ. ನೀವೇನಾದರೂ ಹಾಫ್ ಬೋರ್ಡ್ ಪ್ಯಾಕೇಜ್ ತೊಗೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಈವ್ನಿಂಗ್ ಸ್ನ್ಯಾಕ್ಸ್, ಕಾಫಿ, ಟೀಗೆ. ಹೇಗಿದ್ರು ಚೆಕ್ಔಟ್ ಆಗಿದ್ದು 12:30 ಹಂಗೆಲ್ಲ, ಇನ್ನೂ ಟೈಮ್ ಇತ್ತು. ಸೊ ಮಾಲ್ ಆಫ್ ಏಷ್ಯಾ, ಫಿನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂದ್ಕೊಂಡ್ವಿ. ಹೊಸ್ದಾಗಿ ಓಪನ್ ಆಗಿತ್ತಲ್ಲ, ಇನ್ನೂ ಓಪನ್ ಆಗಿಬಿಟ್ಟು 2 ಡೇಸ್ ಆಗಿತ್ತು. ಸೊ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ವೆಯ್ಟಿಂಗ್ ಇದ್ದಿದ್ದು ನೋಡಿಬಿಟ್ಟು ಯಪ್ಪ ಬೇಡ ಮಾಲ್ ಒಳಗಡೆ ಅಂತ ಹೇಳಿ ಬಂದ್ವಿ. ಸಖತ್ ಟ್ರಾಫಿಕ್ ಇತ್ತು. ಸೊ ನೀವೇ ಈ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ವೆಹಿಕಲ್ಸ್ ಇತ್ತು ಅಂತ ಹೇಳ್ಬಿಟ್ಟು. ಇನ್ನೂ ಎಂಟ್ರಿ ಸಿಗೋದಕ್ಕಿಂತ ಮುಂಚೆನೇ ಎಷ್ಟೊಂದು ವೆಹಿಕಲ್ಸ್ ಕ್ಯೂನಲ್ಲಿ ನಿಂತಿದ್ವು ಅಂತ ಹೇಳಿ. ಸೊ ನಾನು ಇನ್ನೊಂದು ಸಲ ವಿಸಿಟ್ ಮಾಡಿದ್ರೆ ಆಯಿತು ಅಂತ ಹೇಳಿ ನಾವು ವಾಪಸ್ ಬಂದ್ವಿ. ಸೊ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.